ಕೇಂದ್ರ ಸರ್ಕಾರದಿಂದ ನಾರಾಯಣಗುರು ಟ್ಯಾಬ್ಲೋ ತಿರಸ್ಕಾರ ಖಂಡಿಸಿ ಜನಾರ್ದನ್ ಪೂಜಾರಿ ನೇತೃತ್ವದ ಸ್ವಾಭಿಮಾನಿ ನಡಿಗೆ ನಡೆಯಿತು. ಮಂಗಳೂರಿನ ಕಂಕನಾಡಿ ಗರೋಡಿ ದೇವಸ್ಥಾನದಿಂದ ನಾರಾಯಣಗುರು ಟ್ಯಾಬ್ಲೋಗೆ ಚಾಲನೆ ನೀಡಿದರು. ವಾಹನ ಜಾಥಾದ ಮೂಲಕ ಉರ್ವಾ ಮೈದಾನದ ಹತ್ತಿರ ಟ್ಯಾಬ್ಲೋ ತೆರಳಿತು. ಹಳದಿ ಧ್ವಜ ಮತ್ತು ಶಾಲು ಮಾತ್ರ ಬಳಸಿ ಸ್ವಾಭಿಮಾನಿ ಯಾತ್ರೆ ನಡೆಯಿತು. ಜಿಲ್ಲೆಯ ಬಿಲ್ಲವ ನಾಯಕರು, ಕಾಂಗ್ರೆಸ್ ಮುಖಂಡರು, ವಿಶ್ವ ಹಿಂದೂ ಪರಿಷತ್ ಮುಖಂಡರು ಭಾಗಿಯಾಗಿದ್ದರು. ಮಾಜಿ ಸಚಿವ ಯುಟಿ ಖಾದರ್, ಎಂಎಲ್ಸಿ ಹರೀಶ್ ಕುಮಾರ್, ವಸಂತ್ ಬಂಗೇರ, ವಿಎಚ್ಪಿ ಮುಖಂಡರಾದ ಶರಣ್ ಪಂಪ್ವೆಲ್, ಎಂಬಿ ಪುರಾಣಿಕ್ ಸೇರಿ ಹಲವರು ಭಾಗಿಯಾಗಿದ್ದರು. ಯಾದಗಿರಿ ಜಿಲ್ಲೆಯಲ್ಲಿ ಕುಖ್ಯಾತ ಅಂತರ್ ಜಿಲ್ಲಾ ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ರಮೇಶ್ ಹಾಗೂ ರಾಘವೇಂದ್ರ ಬಂಧಿತ ಆರೋಪಿಗಳು. ಬಂಧಿತರಿಂದ 5 ಕುರಿ, 8 ದ್ವಿಚಕ್ರ ವಾಹನ ಹಾಗೂ 1 ಸ್ವಿಫ್ಟ್ ಡಿಸೈರ್ ಕಾರ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಆರೋಪಿಗಳು ಕದ್ದ ಕಾರ್ನಲ್ಲಿ ಕುರಿಗಳನ್ನು ಕಳ್ಳತನ ಮಾಡ್ತಿದ್ರು. ಕಳ್ಳತನ ಮಾಡಿದ ಕುರಿಗಳನ್ನು ಸಂತೆಗಳಲ್ಲಿ ಮಾರಾಟ ಮಾಡ್ತಿದ್ರು. ನಿನ್ನೆ ಹುಣಸಗಿಯಲ್ಲಿ ಕುರಿ ಮಾರೋದಕ್ಕೆ ಬಂದಿದ್ದ 2 ಕಳ್ಳರನ್ನ ಅನುಮಾನಾಸ್ಪದವಾಗಿ ಓಡಾಡ್ತಿದ್ರು. ಪೊಲೀಸರು ವಿಚಾರಣೆ ಮಾಡಿದಾಗ ಖದೀಮರು ಸಿಕ್ಕಿಬಿದ್ರು. ಕಳ್ಳತನಕ್ಕೆ 1 ಏರ್ ಗನ್, ಲೈಟರ್ ಗನ್, ಲೈಟ್ ವಿತ್ ಬಟನ್ ಚಾಕು ಮತ್ತು ಕಬ್ಬಿಣದ ಪೈಪ್ ಹಾಗೂ ಕಾರದ ಪುಡಿಗಳನ್ನು ಆರೋಪಿಗಳು ಬಳಸ್ತಾ ಇದ್ರು. ಕುರಿಗಳನ್ನು ಕಳ್ಳತನ ಮಾಡ್ತಾ ಇದ್ದ ಒಂದು ತಂಡವನ್ನು ಹಿಡಿದಿದ್ದಾರೆ. ಕಳ್ಳತನ ಮಾಡಿದವರ ಪತ್ತೆಗೆ ಅಧಿಕಾರಿ ಸಿಬ್ಬಂದಿಯವರು ಈ ದಿವಸ ಕಾರ್ಯಾಚರಣೆ ಮಾಡ್ತಾ ಇದ್ದಾಗ ಹುಣಸಗಿ ನಗರದ ಪೆಟ್ರೋಲ್ ಬಂಕ್ ಹತ್ರ ಒಂದು ಕಾರು ಸಂಶಯಾಸ್ಪದವಾಗಿ ಚಲಿಸ್ತಾ ಇದ್ದದ್ದು ಇವರು ಗಮನಕ್ಕೆ ಬಂದು ಚೆಕ್ ಮಾಡಿದಾಗ ಕಾರಲ್ಲಿ ಕುರಿಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ದದ್ದು ಪತ್ತೆ ಆಗಿದೆ. ವಿಚಾರ ಮಾಡಿದಾಗ ಅದರಲ್ಲಿ ಈ 3 ವ್ಯಕ್ತಿಗಳು ರಮೇಶ್ ಮತ್ತು ರಾಘವೇಂದ್ರ ಅಂತೇಳಿ. ರಮೇಶ್ ದೇವದುರ್ಗದವರು ಮತ್ತು ರಾಘವೇಂದ್ರ ಫಿಲ್ಟರ್ ಬೆಡ್ ಆಶ್ರಯ ಕಾಲೋನಿ ಶಾಪುರ. ಇವರಿಬ್ಬರು ವಿಚಾರ ಮಾಡಿದಾಗ ಕುರಿಗಳನ್ನ ಕಳ್ಳತನ ಮಾಡಿ ತರ್ತಾ ಇದ್ದದ್ದು. ಹುಬ್ಬಳ್ಳಿಯಿಂದ ಬಾಗಲಕೋಟೆಗೆ ತೆರಳುತ್ತಾ ಇರುವಂತಹ ವಾಯುವ್ಯ ಸಾರಿಗೆ ಬಸ್ ಪಲ್ಟಿ ಆಗಿದೆ. ನವಲಗುಂದದಿಂದ ನರಗುಂದ ಮಾರ್ಗ ನಡುವಿನ ಬೆಣ್ಣೆಹಳ್ಳದ ಸೇತುವೆ ತಿರುವಿಗೆ ಸ್ಟೇರಿಂಗ್ ಕಟ್ ಆಗಿ ಬಸ್ ರಸ್ತೆಯಿಂದ ಕೆಳಗುರುಳು ಬಿತ್ತು. ಬಸ್ನಲ್ಲಿದ್ದ 30 ಜನರು, 15 ಜನರಿಗೆ ಗಂಭೀರ ಗಾಯ ಆಗಿದೆ. ನವಲಗುಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರೆಲ್ಲರನ್ನೂ ಕೂಡ ದಾಖಲು ಮಾಡಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮೈಸೂರಿನ ರಾಜ್ಕುಮಾರ್ ರಸ್ತೆಯ ನಿವಾಸದಲ್ಲಿ ದಂಪತಿ ಸಂತೋಷ್ ಹಾಗೂ ಭವ್ಯ ದಂಪತಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೃತ ಸಂತೋಷ್ ಚಿನ್ನ, ಬೆಳ್ಳಿ ಆಭರಣ ತಯಾರಿಸುವಂತಹ ಕೆಲಸ ಮಾಡ್ತಿದ್ರು. 2 ವರ್ಷಗಳ ಹಿಂದೆ ಭವ್ಯ ಅವರನ್ನು ಮದುವೆಯಾಗಿದ್ದರು. ನಿನ್ನೆ ಮಧ್ಯಾಹ್ನ ಇಬ್ಬರು ಒಟ್ಟಿಗೆ ಊಟ ಮಾಡಿ ರೂಮ್ಗೆ ಹೋದ ಕೆಲ ಹೊತ್ತಲ್ಲೇ ಒದ್ದಾಡೋದಕ್ಕೆ ಆರಂಭಿಸಿದರು. ಮನೆಯಲ್ಲಿದ್ದ ಸಂತೋಷ್ ತಾಯಿ ಉಮಾದೇವಿಯವರು ಮತ್ತೊಬ್ಬ ಮಗ ರವಿಯನ್ನ ಸ್ಥಳಕ್ಕೆ ಕರೆಸಿಕೊಂಡಿದ್ದಾರೆ. ಕೂಡಲೇ ಸಮೀಪದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ದಂಪತಿಗಳು ಮೃತಪಟ್ಟಿದ್ದಾರೆ. ಸಂತೋಷ್ ಇತ್ತೀಚೆಗೆ ನಿವೇಶನ ಖರೀದಿ ಮಾಡಿದ್ರು. ಅದಕ್ಕೋಸ್ಕರ ಕೈ ಸಾಲ ಮಾಡಿಕೊಂಡಿದ್ರು. ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಇದರಿಂದ ಮನನೊಂದು ಅನ್ನದಲ್ಲಿ ವಿಷ ಬೆರೆಸಿ ಪತಿ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ನಿಂತ್ಕೊಂಡು ಗಂಡ ಹೆಂಡತಿ ಇಬ್ಬರು ಮಾತಾಡ್ತಾ ಇದ್ರು. ಸರಿ ಹೊಟ್ಟೆ ಹಶ್ವಾಗ್ತೈತೆ ಬಿಟ್ಟು ಅಡುಗೆ ಮಾಡಮ್ಮ ಅಂತಂದು ನಾನು ಹೋಗಿ ಸಾಂಬಾರೆಲ್ಲ ಇಟ್ಟು ಅನ್ನ ಮಾಡಿದೆ. ಅನ್ನ ಮಾಡಿದ್ಮೇಲೆ ಇಬ್ಬರು ಕೂತ್ಕೊಂಡು 3 ಜನನೂ ಕೂತ್ಕೊಂಡು 2 ಕಾಲಿಗೆ ಊಟ ಮಾಡ್ದು. 2 ಕಾಲಿಗೆ ಊಟ ಮಾಡ್ದು. ಹೋಗಿ ರೂಮಲ್ಲಿ ಇಬ್ಬರು ಮೊಬೈಲ್ ಎತ್ಕೊಂಡೋಗಿ ರೂಮ್ಗೆ ಹೋದ್ರು. ಅಷ್ಟೇ ಗೊತ್ತು ನನಗೆ. ಆಮೇಲೆ ಏನೋ ಕಿರ್ಚಿದ ಶಬ್ದ ಬಂತು. ಆಮೇಲೆ ಹೋಗಿ ನೋಡಿದ್ರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಒದ್ದಾಡ್ತಾ ಇದ್ರು. ಅಷ್ಟೇ ನನಗೆ ಗೊತ್ತು. ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ತೆರವಾದ ಬಳಿಕ ಅಪಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅತಿ ವೇಗವಾಗಿ ಬಂದ ಇನೋವಾ ಕ್ರಿಸ್ಟಾ ಕಾರು ಡಿವೈಡರ್ಗೆ ಡಿಕ್ಕಿ ಆಯಿತು. ಮಂತ್ರಿಮಾಲ್ ಹತ್ರ ತಡರಾತ್ರಿ ಈ ಘಟನೆ ನಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಕಾರ್ನಲ್ಲಿದ್ದ ಏರ್ ಬ್ಯಾಗ್ ಓಪನ್ ಆಗಿದ್ದ ಪರಿಣಾಮ ಕಾರ್ನಲ್ಲಿದ್ದ ಚಾಲಕ ಸೇರಿ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕಾರ್ನಲ್ಲಿ ಮದ್ಯದ ಬಾಟಲ್ಗಳು ಪತ್ತೆಯಾಗಿದೆ. ಮದ್ಯ ಸೇವಿಸಿ ಕಾರ್ ಡ್ರೈವ್ ಮಾಡಿದ್ದೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಬಿಬಿಎಂಪಿ ಚುನಾವಣೆಗೆ ಸರ್ಕಾರ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ನನ್ನ ಬೆಂಗಳೂರಿನ ಶಾಸಕರು, ಸಚಿವರು, ಸಂಸದರ ಜೊತೆ ಸಿಎಂ ಸಮಾಲೋಚನೆ ನಡೆಸಿದ್ರು. ಪಕ್ಷ ಸಂಘಟನೆ, ವಾರ್ಡ್ಗಳಲ್ಲಿ ಪಕ್ಷ ಬಲವರ್ಧನೆ, ಸಮನ್ವಯತೆ ಬಗ್ಗೆ ಚರ್ಚೆ ಮಾಡಲಾಗಿದೆ. ಬಳಿಕ ಮಾತನಾಡಿದ ಸಿಎಂ, ಬೆಂಗಳೂರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಶಾಸಕರು, ಸಂಸದರಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಸದೃಢ ಮಾಡಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಎಂದರು. ಪ್ರಸಕ್ತ ಸಾಲಿನಲ್ಲಿ ಬಿಬಿಎಂಪಿ ಭರ್ಜರಿ ಆಸ್ತಿ ತೆರಿಗೆ ಸಂಗ್ರಹ ಮಾಡಿದೆ. 2667.77 ಕೋಟಿ ರೂಪಾಯಿ ಸಂಗ್ರಹಿಸಲಾಗಿದೆ. 2020 ಜೂನ್ ತಿಂಗಳಲ್ಲಿ 4000 ಕೋಟಿ ಆಸ್ತಿ ತೆರಿಗೆ ಸಂಗ್ರಹ ಗುರಿ ಹೊಂದಲಾಗಿತ್ತು. ಯಲಹಂಕ ವಲಯದಲ್ಲಿ 265.98 ಕೋಟಿ, ಮಧೇಪುರ 683.07 ಕೋಟಿ,
ದಾಸರಹಳ್ಳಿ 73 ಕೋಟಿ, RR ನಗರ 182 ಕೋಟಿ, ಬೊಮ್ಮನಹಳ್ಳಿ 285 ಕೋಟಿ, ಪಶ್ಚಿಮ ವಲಯದಲ್ಲಿ 272 ಕೋಟಿ, ದಕ್ಷಿಣ ವಲಯದಲ್ಲಿ 398 ಕೋಟಿ, ಪೂರ್ವ ವಲಯದಲ್ಲಿ 507 ಕೋಟಿ ಆಸ್ತಿ ತೆರಿಗೆಯನ್ನು ಸಂಗ್ರಹ ಮಾಡಲಾಗಿದೆ. 69 ವರ್ಷದ ಬಳಿಕ ಏರ್ ಇಂಡಿಯಾ ಸಂಸ್ಥೆ ಹಸ್ತಾಂತರವಾಗಲಿದೆ. ಇವತ್ತು ಏರ್ ಇಂಡಿಯಾವನ್ನು ಟಾಟಾ ಗ್ರೂಪ್ಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕೇಂದ್ರ ಸರ್ಕಾರದ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಕಳೆದ ವರ್ಷ ಅಕ್ಟೋಬರ್ 8ರಂದು ಟಾಟಾ ಸನ್ಸ್ ಕಂಪನಿ ಸ್ಪರ್ಧಾತ್ಮಕ ಬಿಡ್ಡಿಂಗ್ ಪ್ರಕ್ರಿಯೆ ಮೂಲಕ ಏರ್ ಇಂಡಿಯಾವನ್ನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರದ ಅನುಮೋದನೆ ನೀಡಿತ್ತು. ಗೂಗಲ್ ಸಿಇಒ ಸುಂದರ್ ಪಿಚಾಯ್ ಸೇರಿ 6 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಕ್ಕುಸ್ವಾಮ್ಯ ಕಾಯ್ದೆ ಉಲ್ಲಂಘನೆ ಆರೋಪದ ಮೇಲೆ ಮುಂಬೈ ಪೊಲೀಸರು ಮತ್ತು ಇತರ 5 ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಹಕ್ಕುಸ್ವಾಮ್ಯ ಕಾಯ್ದೆ ಉಲ್ಲಂಘನೆಗಾಗಿ ಪ್ರಕರಣ ದಾಖಲು ಮಾಡಲಾಗಿದೆ. ಏಕ್ ಹಸೀನಾ ಥಿ ಏಕ್ ದಿವಾನಾ ಥಾ ಚಿತ್ರವನ್ನು ಯೂಟ್ಯೂಬ್ನಲ್ಲಿ ಅನುಮತಿ ಇಲ್ಲದೆ ಗೂಗಲ್ನಲ್ಲಿ ಆ್ಯಪ್ ಅಪ್ಲೋಡ್ ಮಾಡಲಾಗಿದೆ ಅಂತ ಆರೋಪಿಸಿ ನಿರ್ದೇಶಕ ಸುನೀಲ್ ದರ್ಶನ್ ಕಂಪ್ಲೇಂಟ್ ನೀಡಲಾಗಿದೆ. ಈ ಬಗ್ಗೆ ಮುಂಬೈ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಿಜೆಪಿ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿರೋ ವಿಚಾರ ಸಂಬಂಧ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ. ಬಿಟ್ಟೋದವ್ರನ್ನ ಸೇರಿಸ್ಕೊಳ್ತೀವಿ ಅಂತ ಹೇಳಿಲ್ಲ, ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಬಂದವರಿಗೆ ಸ್ವಾಗತ ನೀಡ್ತೀವಿ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟವರನ್ನ ಮತ್ತೆ ಸೇರಿಸಿಕೊಳ್ಳಲ್ಲ ಅಂತ ಅಸೆಂಬ್ಲಿಯಲ್ಲೇ ಹೇಳಿದ್ದೀನಿ. ಹೀಗಾಗಿ ನಾನಾಗಿ ಯಾರ ಜೊತೆ ಮಾತಾಡಲ್ಲ, ಅವರಾಗಿ ಬಂದರೆ ಮಾತ್ರ ಮಾತಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿದ್ದೀನಿ ಅಂದ್ರೆ ಯಾರು ಕಾಂಗ್ರೆಸ್ನ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಬೇಸರ ಯಾವುದೇ ಷರತ್ತಿಲ್ಲದೆ ಪಾರ್ಟಿ ಬರ್ತಾರೆ, ಕಾಂಗ್ರೆಸ್ ನಾಯಕತ್ವವನ್ನು ಯಾರು ಒಪ್ಕೊಂಡು ಬರ್ತಾರೆ ಅಂತವರಿಗೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದೀನಿ. ಈ ವಿಚಾರ ಈ ಹಿಂದೆ ಕಾಂಗ್ರೆಸ್ ಬಿಟ್ಟವ್ರಿಗೂ ಇದು ಅನ್ವಯ ಆಗುತ್ತಾ? ಇಲ್ಲ ಇಲ್ಲ ಇಲ್ಲ, ಅದು ನಾನು ಹೇಳಿದ್ದೀನಿ, ಅದು ಅನ್ವಯ ಆಗಲ್ಲ. ಅವ್ರದ್ದು ಅನ್ವಯ ಆಗಲ್ಲ. ಈಗ ಎಷ್ಟು ಸರಿ ಹೇಳೋದನ್ನ ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ, ಅಸೆಂಬ್ಲಿನಲ್ಲಿ ಹೇಳಿದ್ದೀನಲ್ಲ, ಅದಕ್ಕೆ ಆಮೇಲೆ 30 ನಿಮಿಷಗಳ 30 ಸುದ್ದಿಯಲ್ಲಿ ಇನ್ನು 10 ಸುದ್ದಿ ಬಾಕಿ ಇದೆ. ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇರಿ.